ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ಪಂಚಾಯತಿಯ ಪೀಠಗಿರ್ತಕ್ಕಂಥ ಮಂಜುನಾಥ ಸ್ವಾಮಿ ಅವರು ಹಾಗೂ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ನಮ್ಮ ಇವಾಗಿರ್ತಕ್ಕಂಥ ಬಾಬು ಅವರೇ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಿ ಸರ್ ಅವರೇ, ಹಾಗೂ ಮಲ್ಲಳ್ಳಿ ಜಗದೀಶ್ ಅವರೇ, ಕಾವೇರಿ ಸುರೇಶ್ ಅವರೇ, ಪ್ರಸಾದ್ ಅವರೇ, ರಾಮಕೃಷ್ಣ ಅವರೇ, ರವಿ ಅವರೇ, ನಮ್ಮ ಮೋಹನ್ ಅವರೇ, ಹಾಗೂ ನಮ್ಮ ಕೇಶ್ ಅವರೇ, ಈಗ ನಾನು ನಮ್ಮ ಜೊತೆ ಬಂದಿರ್ತಕ್ಕಂಥ ಚಂಗಾರೆಡ್ಡಿ, ನಮ್ಮ ರಾಜಗೋಪಾಲ್, ಹಾಗೂ ಈ ಕಡೆ ಬಂದಾಗ ನಮ್ಮ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ಸೋಮಣ್ಣ ಅವರೇ, ಲಕ್ಷ್ಮೀನಾರಾಯಣ ಅವರೇ, ಹಾಗೂ ರಘು ಅವರೇ, ಮುಸ್ತಾಫ್ ಅವರೇ, ಹಾಗೂ ನಮ್ಮ ರಾಜಣ್ಣ ಅವರೇ, ಹಿಂದೆ ಕೂತಿರ್ತಕ್ಕಂಥ ರಾಜಣ್ಣ ಅವರೇ, ಮಂಜಣ್ಣ ಅವರೇ, ವೇದಿಕೆ ಮುಂಭಾಗದಲ್ಲಿ ಇವತ್ತು ಈ ಸಭೆಗೆ ಕಳೆ ತುಂಬಿರ್ತಕ್ಕಂಥ, ಈ ಸಭೆಗೆ ಮೇನ್ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನನ್ನೆಲ್ಲ ನೆಚ್ಚಿನ ಹೆಣ್ಮಕ್ಳು, ನನ್ನ ತಾಯಂದಿರು ಮುಂದೆ ಕೂತಿದ್ದೀರಿ. ನಿಮಗೆ ವಿಶೇಷವಾಗಿ ಶಾಸಕರ ಕಡೆಯಿಂದ ಒಂದು ಕೃತಜ್ಞತೆಗಳನ್ನ ಹಾಗೂ ಥ್ಯಾಂಕ್ಸ್ ಅನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಇವೆರಡು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಲಾಸ್ಟ್ ಮೀಟಿಂಗ್ ಗಲಾಟೆ ಮಾಡಿ ಆದಷ್ಟು ಬೇಗ ಯಾಕೆ ಆಗ್ಲಿ ಅನ್ನೋದು ನನ್ನ ಆಸೆ ಇತ್ತು. ಅಷ್ಟು ಸರ್ವೇಶ್ ಇದ್ದಾಗೆ ನಾನು ಇದನ್ನ ಮುಂದುವರಿಸಿದೆ. ಆ ಸಂದರ್ಭದಲ್ಲಿ ನನಗೆ ಯಾರು ಕೊಡ್ಬೇಕಂತ ಬಂದಾಗ ಬರೀ 2-3 ಹೆಸರು, ತುಂಬಾ ಹೆಸರು ಇರಲಿಲ್ಲ. ಈ ಸಂದರ್ಭದಲ್ಲಿ ನನ್ನ ಮುಂದೆ ಕೂತಾಗ ನಾನು ಹೇಳಿದೆ, ಈ 3 ಹೆಣ್ಮಕ್ಳು ಹಾಕಿದ್ದಾರೆ, ಸಂಘ ಹಾಕಿದ್ದಾರೆ, ಆ ಸಂಘದಲ್ಲಿ ಯಾವ ಹೆಣ್ಮಕ್ಳು ಚಾತುರ್ಯವಾಗಿದ್ದಾರೆ ಅಂದ್ರೆ ಸ್ವಲ್ಪ ಚುರುಕಾಗಿದ್ದಾರೆ ಅವ್ರಿಗೆ ಅವಕಾಶ ಮಾಡ್ಕೊಡಿ ಅಂತ ಕೇಳಿದೆ. ಇದು ರಾಜಕಾರಣ ಮಾಡೋದು ಬೇಡ, ಇದು ಯಾವ ಹೆಣ್ಮಕ್ಳು ಚುರುಕಾಗಿದ್ದಾರೆ ಅವರಿಗೆ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳಿದೆ. ಸೊ ನಾನು ಯಾಕಂತಂದ್ರೆ ಈ ವಿಚಾರದಲ್ಲಿ ನಾನು ಯಾವತ್ತೂ ಇಂಟರ್ಫಿಯರ್ ಆಗಲ್ಲ, ಯಾಕಂದ್ರೆ ತಪ್ಪೋದು. ಆದ್ರೆ ಇದು ಅವ್ರು ಕೊಡ್ಬೇಕು ಇವ್ರು ಕೊಡ್ಬೇಕು ಅಂತ ರಾಜಕೀಯ ಮಾಡ್ತಾರೆ. ನನ್ನ ವಿಚಾರದಲ್ಲಿ ಯಾವತ್ತೂ ಹೆಣ್ಮಕ್ಳ ವಿಚಾರದಲ್ಲಿ ನಾನು ಆ ಥರ ಮಾಡಲ್ಲ. ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಬಂದ 8 ವರ್ಷಗಳಿಂದಲೂ ನಾನು ಮುಂದೆ ಯಾವ ಹೆಣ್ಮಕ್ಳು ಬಂದರೂ ಕೂಡ ಅಕ್ಕ ಅಂತ ಕರಿತೀನಿ. ನನಗಿಂತ ಚಿಕ್ಕವರಾದ್ರೂ ಕೂಡ ಅಕ್ಕ ಅಂತ ಕರಿತೀನಿ. ನಾನು ಇದುವರೆಗೆ ಹೆಸರು ಕರೆದಿಲ್ಲ. ಯಾಕಂದ್ರೆ ಹುಡುಗಗಳಂತ ಎಲ್ಲ ನನ್ನ ತಾಯಿದ್ರು ನನ್ನ ಅಕ್ಕ ತಂಗಿರು. ಯಾಕಂದ್ರೆ ಈ ಮನೋಭಾವನ ನಾನು ಒಂದು ಮಾತ್ರ ಹೇಳ್ತೀನಿ, ಯಾವ ಸಂಸ್ಥೆಯಲ್ಲಿ ಹೆಣ್ಣನ್ನ ನಾವು ಪೂಜಿಸ್ತೀವಿ, ಯಾವ ಸಂಸಾರದಲ್ಲಿ ಹೆಣ್ಣನ್ನು ನಾವು ಪೂಜಿಸ್ತೀವಿ, ಹೆಣ್ಣಿಗೆ ಗೌರವ ಕೊಡ್ತೀವಿ, ಆ ಸಂಸಾರ ಇದುವರೆಗೂ ಬಿದ್ದಿರೋದು ನೋಡಿಲ್ಲ. ಯಾವ ಸಂಸ್ಥೆಯಲ್ಲಿ ಹೆಣ್ಣನ್ನ ಭುವನೇಶ್ವರ ನಾವು ಪೂಜೆ ಮಾಡ್ತೀವಿ, ಬೇರೆ ಹೆಣ್ಮಕ್ಳು ಕೂಡ ನಮ್ಮ ಹೆಣ್ಮಕ್ಳು ಅಂತ ನಾವು ಅನ್ಕೋತೀವಿ, ಆಗ ಯಾವತ್ತೂ ಅವರಿಗೆ ಸೋಲಿಲ್ಲ ಅಂತ ಅನ್ನೋದನ್ನ ನನ್ನ ಒಂದು ಅನುಭವ. ಯಾಕೆ ಅಂತಂದ್ರೆ ಹೆಣ್ಣನ್ನ ನದಿಗೆ ಹೋಲಿಸ್ತಾರೆ. ಯಾಕೆ ಯಾವ ಗಂಡಸ ಒಂದು ಇಟ್ಟಿಲ್ಲ ಅದಲ್ಲ, ಎಲ್ಲ ಹೆಣ್ಮಕ್ಳು ನದಿಗೆ ಹೋಲಿಸ್ತಾರೆ. ಅಂದ ಕಾಲದಲ್ಲೇ ಹೋಲಿಸ್ತಾರೆ. ಯಾಕೆಂದ್ರೆ ಅವ್ರು ಹುಟ್ಟೋದೊಂದ್ ಕಡೆ ಹೋಗೋದೊಂದ್ ಕಡೆ, ನದಿಗೆ ತುಂಬೋದೊಂದ್ ಕಡೆ ಹೋಗೋದೊಂದ್ ಕಡೆ, ಅದಲ್ವಾ? ಹೌದಾನೆ? ಎಲ್ಲೋ ಕೊಡಗಲ್ಲಿ ಮಳೆ ಬಿದ್ರೆ ಮೈಸೂರು ಡ್ಯಾಮ್ ತುಂಬುತ್ತೆ, ಹೌದಲ್ಲ? ಮೈಸೂರು ಡ್ಯಾಮ್ ತುಂಬಿದ್ರೆ ನಮ್ಮ ಏನು ತಮಿಳುನಾಡು ಡ್ಯಾಮ್ ತುಂಬುತ್ತೆ. ಹಂಗೆ ಅವ್ರು ಹುಟ್ಟಿ ಅರ್ಧ ಹೋಗ್ತಾ ಇರ್ತಾರೆ. ಯಾಕಂದ್ರೆ ಹೆಣ್ಣನ್ನ ನದಿಗಳನ್ನ ಹೆಣ್ಣಕ್ಕೆ ಯಾಕೆ ಹೋಲಿಸ್ತಾರೆ ಅಂತಂದ್ರೆ ಅವಳು ಒಂದು ಕಡೆ ಇರಲ್ಲ ಅಂತ. ಬಹುಶಃ ಇಡೀ ಪ್ರಪಂಚದಲ್ಲಿ ನಮ್ಗೆ ವಿಶೇಷವಾಗಿರ್ತಕ್ಕಂಥ ಭಾರತ ಒಂದು ಸ್ಥಾನ ಇದೆ, ಹೆಣ್ಣು ಸ್ಥಾನ ಇದೆ. ನಮ್ಮ ಭಾರತೀಯ ಹೆಣ್ಮಕ್ಳಿಗೆ ವಿಶೇಷವಾಗಿ ಸ್ಥಾನ ಇದೆ. ಯಾಕಂದ್ರೆ ಅವ್ರ ಸಂಸ್ಕೃತಿಯಿಂದ ಬಂದಿರ್ತಕ್ಕಂಥ ಯಾವತ್ತೂ ಬಿಟ್ಟೋಗಲ್ಲ. ನಾನು ಒಂದೊಂದು ಬೇಕಾದ್ರೆ ಅಬ್ಸರ್ವ್ ಮಾಡಿದ್ರೆ ಒಂದು ಮಾತು ಹೇಳ್ಬೋದು, ಗಂಡ ಹೆಂಡತಿ ತುಂಬಾ ಜೋರ ಜಗಳಾಡಿದ್ದಾರೆ. ಆಯ್ತಲ್ವಾ? ಆ ಜಗಳ ಆಡಿದಾಗ 8 ದಿವಸ ಮಾತಾಡಿರಲ್ಲ. ಯಾವುದೋ ಒಂದು ನಿಮ್ಗೆ ಬೇಕಾದ ಸಂಬಂಧವರು ಇನ್ವಿಟೇಷನ್ ಕಟ್ಕೊಂಡ್ಬರ್ತಾರೆ. ನೀವು ಯಜಮಾನ್ರು ಬಂದು ಮಲಗಿರ್ತಾರೆ, ಅವ್ರು ನೀವೇನ್ ಮಾಡ್ತೀರಿ? ಇದು ನಮ್ಮಲ್ಲಿರ್ತಕ್ಕಂಥ ಗುಣ, ಆಯ್ತಲ್ವಾ? ಇಲ್ಲ ಜಗಳ ಆಡಿದ್ದೀವಿ ಹೋಗಿರೋದು ಕಳಿಸ್ತೀವ? ಇಲ್ಲ ತಾನೆ. 8 ದಿವಸ ಒಬ್ರಿಗೊಬ್ರು ನೋಡ್ಕೊಂಡಿದ್ದೀವಿ, ಆಯ್ತಲ್ವಾ? ಅದು ನಮ್ಮಲ್ಲಿರ್ತಕ್ಕಂಥ ಸ್ವಭಾವ, ನಮ್ಮ ಹೆಣ್ಮಕ್ಳು ಇರ್ತಕ್ಕಂಥ ಒಂದು ಸ್ವಭಾವ. ಸೊ ಅದಕ್ಕೆ ನಾನು ಅವಾಗ ಅವ್ರು ಹೇಳ್ಕೊಡ್ತಾ ಇದ್ದೆ, ಯಾರಿಗೆ ನಂಗೆ ಮಾತಾಡಕ್ಕೆ వచ్చే ಮಂಗಳಮ್ಮ ಅಂತ ಹೇಳಿದ್ರು, ನೀ ಮುಂದ್ರ ಮಗಳು ನಿಮ್ಮ ಈ ಮಗುಂಡಾಡು ಬಾಗ ನಿಕ್ಕಿ ಒಬ್ಬ ಚಿಕ್ಕಮ್ಮ ಅನ್ಕೊಂಡ ಅವ ಚೆನ್ನಾಗಿ ಮಾತಾಡ್ತಾರೆ, ಅದಲ್ವಾ? ಸೊ ಅದರಿಂದ ಹೆಣ್ಮಕ್ಳಿಗೆ ಒಂದು ವಿಶೇಷವಾಗಿ ಗೌರವ ಇದೆ. ಅದರಲ್ಲೂ ಕೂಡ ನನ್ನ ಮುಳುವಾಗಿನ ತಾಯಿದ್ರು ತುಂಬಾ ವಿಶೇಷವಾಗಿರ್ತಕ್ಕಂಥ ತಾಯಿದ್ರು. ಇವರು ಅವ್ರ ಸ್ವಾಭಿಮಾನ ಬಿಟ್ಟು ಯಾವತ್ತು ಬದುಕಲ್ಲ. ಅದು ಅಂದು ಬಂದ ಆ ಮುಳುಬಾಗಿಲು ನನ್ನ ಹೆಸರು ನಾನು ಓದ್ತಿದ್ರೆ ನಮಗೆ ಒಂದು ಮೈ ಜುಳುಕ ಅಂತಾರೆ. ಅಂಥ ವೈಭವ ಇರ್ತಕ್ಕಂಥ ಈ ಮುಳುಬಾಗಿಲಿಗೆ ನನಗೆ ಸಿಕ್ಕಿರೋದು ಅವಕಾಶ ದೇವರು ಕೊಟ್ಟ ವರ ಅಂತ ಹೇಳ್ಬೋದು. ನನಗೆ ದೇವರು ಕೊಟ್ಟ ವರ ಅಂತಾನೆ ಹೇಳ್ಬೋದು. ಈ ಸಂದರ್ಭದಲ್ಲಿ ಅಕ್ಕ ಕೆಪೆ ಏನು ನಾವು ಮಾಡ್ಕೊಂಡಿದೀವಿ, ದಯವಿಟ್ಟು ಉನ್ನತ ಮಟ್ಟಕ್ಕೆ ಹೆಣ್ಮಕ್ಳು ಬೆಳೆಸ್ಬೇಕು ಇದನ್ನ. ಇದು ನಿಮ್ಮ ಕೆಪೆ. ಭಾನುವಾರ ಬೇರೆ ಮಾಡಿದ್ರೆ ನಾನ್ ವೆಜ್ ಹಾಕ್ತೀನಿ ಅಂತ ಹೇಳ್ತಿದ್ದೀನಿ, ಅದಲ್ವಾ? ನಮ್ಮ ಕೆಪೆ ಇದು, ನಮ್ಮೆಲ್ಲರ ಕೆಪೆ. ದಯವಿಟ್ಟು ಇದನ್ನ ಉನ್ನತ ಮಟ್ಟಕ್ಕೆ ನಡೆಸಬೇಕು. ಹಾಗೂ
ನಮ್ಮ ಒಂದು ಕಾಲಾವಧಿಯಿಂದ ನಮ್ಮ ತಾಲೂಕ್ ಪಂಚಾಯತಿ ಅವಧಿಯಿಂದ ಹೆಣ್ಮಕ್ಳಿಗೆ ಆರ್ಥಿಕ ಸಹಾಯವನ್ನು 1 ಕೋಟಿ ರೂಪಾಯಿ ಆರ್ಥಿಕ ಸಹಾಯವನ್ನು ನಾವು ಮಾಡ್ಲಿಕ್ಕೆ ರೆಡಿ ಇದೀವಿ. ಎಲ್ಲಾ ಸಂಘಕ್ಕೂ ನೀವು ಏನ್ ಸಂಘ ತಗೊಂಡ್ರು ಕೂಡ ಆರ್ಥಿಕವಾಗಿ 1 ಕೋಟಿ ರೂಪಾಯಿನ ನಾವು ನಿಮ್ಮ ಸಹಾಯ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ. ಅದನ್ನ ಉಪಯೋಗಿಸ್ಕೊಳ್ಳಿ. ಇನ್ನೂ ಉನ್ನತೀಕರಣ ಮಾಡ್ಲಿಕ್ಕೆ 3 ಲಕ್ಷ ರೂಪಾಯಿ ಅಮೌಂಟ್ ಕೇಳಿದ್ದೀನಿ. ನಾನು ನಾಳೆ ಲೆಟರ್ ಕಳಿಸ್ತೀನಿ. ಅದು ಒಳ್ಳೆ ಪೀಠೋಪಕರಣಗಳು, ಒಳ್ಳೆ ಚೇರ್ಗಳೆಲ್ಲ ಹಾಕಿ ಒಳ್ಳೆ ಹೈಟೆಕ್ ಆಗಿ ಮಾಡ್ತಕ್ಕಂಥ ಕೆಲಸವನ್ನ ಇನ್ನೂ ಆಗ್ಲಿ. ಇನ್ನೂ ಸಾಲದೆ ಬಂದ್ರೆ ಖಂಡಿತವಾಗ್ಲೂ ನನ್ನ ಅನುದಾನ ಕೊಟ್ಟು ಕೂಡ ಇದನ್ನು ಒಳ್ಳೆ ರೂಪಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ತಾವೆಲ್ಲ ಮಾಡ್ಬೇಕಂತ ನಾನು ಬಯಸ್ತೀನಿ. ವಿಶೇಷವಾಗಿ ನಾನು ವ್ಯಕ್ತಿನ ಪರಿಚಯ ಕೊಡಬೇಕು. ಯಾಕಂದ್ರೆ DCC ಬ್ಯಾಂಕ್ ನಿರ್ದೇಶಕರು ಯಾಕೆ ಅವಾಗ